ಅವರ ಎಜುಕೇಷನ್ಗೆ ತಕ್ಕನಾಗಿರುವಂಥ ಕೆಲಸ ಇವತ್ತು ಅವರಿಗೆ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ತುಂಬ ಜನ ಜಸ್ಟ್ ಕಲ್ತು ಹೊರಗಡೆ ಬರ್ತಾ ಇದ್ದಾರೆ, ಬುಕ್ನ ಕಂಠಪಾಠ ಮಾಡಿ ಬರ್ತಾ ಇದ್ದಾರೆ ಹೊರತು ನಿಜವಾದ ಇಂಜಿನಿಯರ್ ಆಗಿ ಹೊರಗಡೆ ಬರ್ತಾ ಇಲ್ಲ. ಆ ಸ್ಕಿಲ್ ಕೊರತೆ ಇರೋ ಕಾರಣ ಅವರಿಗೆ ಆ ಒಂದು ಅರ್ಹತೆಗೆ ತಕ್ಕನಾಗಿರುವಂಥ ಕೆಲಸ ಇವತ್ತು ಸಿಗ್ತಾ ಇಲ್ಲ. ಅಪ್ಲೈಡ್ ನಾಲೆಜ್ ಇಸ್ ಪವರ್, ನಾಲೆಜ್ ಇಸ್ ಪವರ್ ಅಲ್ಲ. ಸೊ ಅದರಲ್ಲಿ ವೇದಗಳ ಬಗ್ಗೆ ಮಾತಾಡೋದಾದ್ರೆ ವಿದ್ಯಾ ದದಾತಿ ವಿನಯ ದದಾತಿ ಪಾತ್ರತೋ ದ್ರೌಪ್ನೋತಿ ಧನಾಧರ್ಮಂ ತತಸ್ತುಕಂ ಅಂತ ಇದೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ನಾವು ಕಲ್ತಿರುವಂತ ವಿದ್ಯೆಯನ್ನ ಅಪ್ಲೈ ಮಾಡೋದಾಗಿರುತ್ತೆ ನಿಜವಾದ ಪವರ್. ತುಂಬಾ ಜನ ಕಲ್ತು ಬರ್ತಾರೆ ಬಟ್ ಅದನ್ನ ಅಪ್ಲೈ ಮಾಡಲ್ಲ. ಸೊ ಅದು ಈಗಿನ ಉದ್ಯಮನದಲ್ಲಿ ಅಂದ್ರೆ ಬೆಳವಣಿಗೆಯಲ್ಲಿ ಯುವಕರಿಗೂ ಡ್ರೀಮ್ ಡೀಲ್ ಎಷ್ಟು ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳೋದು. ಖಂಡಿತ ಉದ್ಯೋಗ ಇದೆ. ನಿರುದ್ಯೋಗದ ಬಗ್ಗೆ ಮಾತಾಡೋದಂದರೆ ಪ್ರತಿ ವರ್ಷ 3 ಕೋಟಿ ಪದವೀಧರರು ಪಾಸ್ಔಟ್ ಆಗಿ ಬರ್ತಾರೆ, ಗ್ರ್ಯಾಜುಯೇಷನ್ಸ್ PG UG ಮಾಡಿಕೊಂಡು. ಬಟ್ ಆದರೆ ಅವರು ಪಾಸ್ಔಟ್ ಆಗಿ ಹೊರಗಡೆ ಬಂದ ಮೇಲೆ ಅವರ ಎಜುಕೇಷನ್ಗೆ ತಕ್ಕನಾಗಿರುವಂಥ ಕೆಲಸ ಇವತ್ತು ಅವರಿಗೆ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ತುಂಬ ಜನ ಜಸ್ಟು ಕಲ್ತು ಹೊರಗಡೆ ಬರ್ತಾ ಇದ್ದಾರೆ, ಬುಕ್ನ ಕಂಠಪಾಠ ಮಾಡಿ ಬರ್ತಾ ಇದ್ದಾರೆ ಹೊರತು ನಿಜವಾದ ಇಂಜಿನಿಯರ್ ಆಗಿ ಹೊರಗಡೆ ಬರ್ತಾ ಇಲ್ಲ. ಆ ಸ್ಕಿಲ್ ಕೊರತೆ ಇರೋ ಕಾರಣ ಅವರಿಗೆ ಆ ಒಂದು ಅರ್ಹತೆಗೆ ತಕ್ಕನಾಗಿರುವಂಥ ಕೆಲಸ ಇವತ್ತು ಸಿಗ್ತಾ ಇಲ್ಲ. ಅಪ್ಲೈಡ್ ನಾಲೆಜ್ ಇಸ್ ಪವರ್, ನಾಲೆಜ್ ಇಸ್ ಪವರ್ ಅಲ್ಲ. ಸೊ ಅದರಲ್ಲಿ ವೇದಗಳ ಬಗ್ಗೆ ಮಾತಾಡೋದಾದರೆ ವಿದ್ಯಾ ದದಾತಿ ವಿನಯ ದದಾತಿ ಪಾತ್ರತೋ ದ್ರೌಪ್ನೋತಿ ಧನಾಧರ್ಮಂ ತತಸ್ತುಕಂ ಅಂತ ಇದೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ನಾವು ಕಲ್ತಿರುವಂಥ ವಿದ್ಯೆಯನ್ನು ಅಪ್ಲೈ ಮಾಡೋದಾಗಿರುತ್ತೆ ನಿಜವಾದ ಪವರ್. ತುಂಬ ಜನ ಕಲ್ತು ಬರ್ತಾರೆ ಬಟ್ ಅದನ್ನು ಅಪ್ಲೈ ಮಾಡಲ್ಲ. ಸೊ ಅದು ಎಲ್ಲ ಯುವಕರು ಅಪ್ಲೈ ಮಾಡಬೇಕು. ಕಾರಣ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಇವತ್ತು ಉದ್ಯೋಗ ಕೇಳುವವರ ಅಗತ್ಯ ಇಲ್ಲ, ಉದ್ಯೋಗ ನೀಡುವವರ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ GDP ವೈಸ್ ನೋಡೋದಾದರೆ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಆದರೆ ಮೊದಲನೇ ಸ್ಥಾನ ಮತ್ತು 4ನೇ ಸ್ಥಾನಕ್ಕೆ ಮಧ್ಯ $36 ಟ್ರಿಲಿಯನ್ ಡಿಫರೆನ್ಸ್ ಇದೆ. ಅಂದರೆ ಹತ್ತತ್ರ 8-9 ಪಟ್ಟು ನಾವು ಡಿಫರೆನ್ಸಲ್ಲಿದ್ದೀವಿ. ಸೊ ಅದನ್ನು ನಾವು ಫಿಲ್ ಮಾಡಬೇಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅನಾಲಿಸಿಸ್ ಹೇಳುತ್ತೆ 65% 35 ವರ್ಷಕ್ಕಿಂತ ಕೆಳಗಡೆ ಇರುವಂಥವ್ರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ. ಸೊ ಯುವಕರೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ನಮ್ಮ ದೇಶನ ಒಂದು ಪ್ರೊಡಕ್ಷನ್ ಹಬ್ಬಾಗಿ ಕನ್ವರ್ಟ್ ಮಾಡ್ಬೋದು. ಯಾಕಂದರೆ ನಾನೀಗ ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ನೋಡಿದಾಗ ನಮ್ಮ ದೇಶದಲ್ಲಿ ಯಾಕಿದಿಲ್ಲ, ಯಾಕೀಗ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೇನ್. ನಮ್ಮ ಯುವಕರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನು ಬಿಟ್ಟು ಸ್ವಂತ ಅದು ಏನೇ ಆಗಲಿ, ಅದು ನಾನು ಡ್ರೀಮ್ ಡೀಲ್ ಅಂತ ಮಾತ್ರ ಹೇಳಲ್ಲ, ಅದು ಒಂದು ಚಮಚ ತಯಾರು ಮಾಡೋದಾಗಲಿ, ಒಂದು ಪಾತ್ರೆ ತಯಾರು ಮಾಡೋದಾಗಲಿ, ಬೆಂಕಿಪಟ್ಟಣ ತಯಾರು ಮಾಡೋದಾಗಿರಲಿ, ವಾಟರ್ ಬಾಟಲ್ ಆಗಿರಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಫರ್ನಿಚರ್ ಆಗಲಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಪ್ರತಿ ವರ್ಷ ನಮ್ಮ ದೇಶಕ್ಕೆ $900 ಬಿಲಿಯನ್ ಅಷ್ಟು ಪದಾರ್ಥ ಬೇರೆ ದೇಶದಿಂದ ಬರುತ್ತೆ. ನಮ್ಮ ಹತ್ರ ಇಲ್ಲ, ಅದಕ್ಕೆ ಬೇರೆ ದೇಶದಿಂದ ಬರ್ತಾ ಇದೆ. ನಮ್ಮ ದೇಶದಿಂದ ಹೊರಗಡೆ $300 ಬಿಲಿಯನ್ ಅಷ್ಟು ಹೋಗುತ್ತೆ. ಅಂದರೆ ಒಂದಕ್ಕೆ 3 ಪಟ್ಟು ತರಿಸ್ತಾ ಇದ್ದೀವಿ, ಕೇವಲ 1 ಪಟ್ಟು ಹೊರಗಡೆ ಕಳಿಸ್ತಾ ಇದ್ದೀವಿ. ಹಾಗಿರುವಾಗ ಈ $300 ಬಿಲಿಯನ್ ಏನಿದೆ ನಾವು ತಗೊಳ್ಳುವಂಥದ್ದು, $600 ಬಿಲಿಯನ್ ಏನಿದೆ ಅದನ್ನು ನಾವು ಕಡಿಮೆ ಮಾಡಿದ್ರೆ, ಅದನ್ನು ಇಲ್ಲೇ ನಾವು ತಯಾರು ಮಾಡಿ ನಮ್ಮ ದೇಶ ಜನರಿಗೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾನ ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ GDP ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇದಕ್ಕೆ ಮುಖ್ಯ ಏನು ಹೇಳ್ತೀವಿ ಕೀ ಫ್ಯಾಕ್ಟರ್ ಆಗ್ತಾರೆ ನಮ್ಮ ಯೂತ್ಸ್. ಅದು ಡ್ರೀಮ್ ಡೀಲ್ ಅಂತ ನಾನು ಹೇಳಲ್ಲ, ಡ್ರೀಮ್ ಡೀಲ್ ಇಸ್ ಜಸ್ಟ್ ಅ ಕೀ. ಇದೊಂದು ಕೇವಲ ಒಂದು ಕಂಪನಿ ಅಲ್ಲ, ಇದೊಂದು ಮೂಮೆಂಟ್. ಇದರ ಮುಖಾಂತರ ನಾವು ಯುವಕರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ ಯಾಕೆ ಇವತ್ತಿನ ದಿನದಲ್ಲಿ ಬಿಸ್ನೆಸ್ ಮಾಡೋದು ಅಗತ್ಯ, ಇನ್ನೊಬ್ಬರ ಹತ್ರ ಉದ್ಯೋಗ ಕೇಳೋದಕ್ಕಿಂತ ಸ್ವತಃ ಉದ್ಯೋಗ ಮಾಡೋದು ಯಾಕೆ ಅಗತ್ಯ. ಕನಸು ಕಾಣೋದು ತುಂಬ ಜನ ಮರೆತು ಬಿಟ್ಟಿದ್ದಾರೆ. ಕನಸು ಕಾಣುವಂಥದ್ದು ಒಂದು ರೀತಿ ಶಕ್ತಿ, ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ದೇವರು ಕೊಟ್ಟಿರ್ತಾನೆ. ಆದರೆ ನಮ್ಮ ಸಮಾಜ ಏನು ನಮಗೆ ಹೇಳ್ಕೊಟ್ಟಿರುತ್ತೆ ಅಂತ ಹೇಳಿದ್ರೆ, ಕನಸು ಕಾಣಬೇಡ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ದೊಡ್ಡದಾಗೇನು ಆಲೋಚನೆ ಮಾಡಬೇಡ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಆ ಕನಸು ಕಾಣೋದನ್ನು ಮರೆತಿರುವಂಥ, ಕನಸು ಕಾಣುವಂಥ ಒಂದು ಅಂಗವಿಕಲತೆ ಆಗ್ಬಿಟ್ಟಿದೆ ನಮ್ಮ ದೇಶದೆಲ್ಲ ಆಲ್ಮೋಸ್ಟ್ ಯುವಕರಲ್ಲಿ. ಆ ಕನಸನ್ನು ಮತ್ತೆ ಚಿಗುರೊಡಿಸಿ ಆ ಕನಸನ್ನು ಕಾಣೋದನ್ನು ಅವ್ರಿಗೆ ಹೇಳಿಕೊಟ್ಟು ನಮ್ಮ ಜೊತೆ ಕರ್ಕೊಂಡ್ಬಂದು ಇವತ್ತು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಇನ್ನು ಫ್ಯಾಷನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಥೆಲ್ಲ ಪ್ರಾಡಕ್ಟ್ಗಳನ್ನ ನಾವೇ ತಯಾರು ಮಾಡಿ ನಮ್ಮ ಓನ್ ಬ್ರ್ಯಾಂಡಲ್ಲಿ ಇವತ್ತು ಕರ್ನಾಟಕ ಮಾತ್ರ ಅಲ್ಲ ಭಾರತಾದ್ಯಂತ ಕಳಿಸ್ತಾ ಇದ್ದೀವಿ. ಇನ್ನು ಮುಂದೆ UK US ನಮ್ಮ ಬ್ರ್ಯಾಂಡ್ ಪ್ರಾಡಕ್ಟ್ನ ನಾವು ಕಳಿಸ್ತೀವಿ. ಇಂಡಿಯಾವನ್ನು ಸೂಪರ್ ಪವರ್ ಮಾಡೋದಕ್ಕೆ ನಮ್ಮ ಕೈಲಾಗುವಂಥ ಒಂದು ಅಳಿಲು ಸೇವೆ ಆದರೂ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್.